ನಿಖಿಲ್ ನಿಖಿಲ್ ಏನಪ್ಪ ನಮ್ ತೋಟದಲ್ಲಿ ಇಷ್ಟೊಂದು ಇಳುವರಿ ಆಗಿದೆಯಲ್ಲ, ಹೆಂಗಪ್ಪ? ಅಪ್ಪಯ್ಯ ಇದೆಲ್ಲ ಟೆಕ್ನಾಲಜಿ ಬಂಚೆ ಆಗಿರೋದಪ್ಪಯ್ಯ. ಈ ಟೆಕ್ನಾಲಜಿಕಲಿ ಇಂಥ ಇಳುವರಿ ಬದನೆಕಾಯಿ ಬೆಳೆಯಕ್ಕೆ ಅಂತ ತಂತ್ರಜ್ಞಾನ ನಿನ್ಗೆ ಯಾರಪ್ಪ ಹೇಳ್ಕೊಟ್ಟಿದ್ದು? ಅಪ್ಪಯ್ಯ, ನೀವು ಮುಖ್ಯಮಂತ್ರಿ ಆಗಿದ್ದಾಗ ಇಸ್ರೇಲ್ಗೆ ಹೋಗಿದ್ರಲ್ಲ, ಹೌದು. ಆ ಟೆಕ್ನಾಲಜಿ ಬಳಸ್ಕೊಂಡು ಮಾಡ್ತಾ ಇರೋದಪ್ಪಯ್ಯ. ಆ ತಂತ್ರಜ್ಞಾನ ಇನ್ನೂ ನೀನು ತಲೆಯಲ್ಲಿ ಮಾಡಿಕೊಂಡು ಬೆಳೀತಾ ಇದ್ದೆ ಅಂದ್ರೆ ನಿಜವಾದ ಮಣ್ಣಿನ ಮೊಮ್ಮಗನೇ ಅಪ್ಪ ನೀನು. ಅದಕ್ಕೆ ಇವತ್ತು ಕರ್ನಾಟಕದಲ್ಲಿ ನಮ್ಮನ್ನ ಮಣ್ಣಿನ ಮಕ್ಕಳಂತ ಹೇಳೋದು. ಹೌದು ಅಪ್ಪಯ್ಯ. ಈ ತಂತ್ರಜ್ಞಾನನ ನೀನ್ ಯಾರಿಗೂ ತಿಳಿಸಬೇಡ. ನಮ್ಮ ಕುಟುಂಬಕ್ಕೆ ಬಿಟ್ಟು 5 ಎಕರೆ ಜಮೀನು ಒಳಗಡೆ 113 ಕೋಟಿ ನೀನು ಸಂಪಾದನೆ ಮಾಡಿದೆ ಅಂದ್ರೆ ನಿಜವಾದ ರೈತ ನೀನೇ. ಹೌದು ಅಪ್ಪಯ್ಯ, ಈ ಟೆಕ್ನಾಲಜಿ ಯಾರು ಹೇಳ್ಕೊಡಲ್ಲ ಅಪ್ಪಯ್ಯ. ಆ ಟೆಕ್ನಾಲಜಿನ ಗೌಪ್ಯವಾಗಿ ಮಾಡಿಕೋ. ನನ್ನ ಹೆಸರಲ್ಲಿ ಇರ್ತಕ್ಕಂತ 44 ಎಕರೆ ಜಮೀನ್ ಇದೆಯಲ್ಲ, ಆ ಜಮೀನ್ನ ನೀನು ಮುಂದಿನ ದಿನದಲ್ಲಿ ಅಲ್ಲಿ ಬೇರೆ ಬೇರೆ ತರ ತರಕಾರಿ ಬೆಳೆಗಳನ್ನೆಲ್ಲ ಬೆಳಿ. ಅವಾಗ ನಮ್ಗೆ ಏನಾಗುತ್ತೆ, ಈ 130 ಕೋಟಿ ಹಣದಲ್ಲಿ ಇನ್ನೂ ಹಣನ ನಾವು ಸಂಪಾದನೆ ಮಾಡಬಹುದು. ರೈತರ ಮಣ್ಣಿನ ಮಕ್ಕಳಾಗಿ ನಾವು ಸಂಪಾದನೆ ಮಾಡಿದೀವಿ ಅನ್ನೋದನ್ನ ಜನಗಳಿಗೆ ಹೇಳೋಣ. ಆಯ್ತು ಅಪ್ಪಯ್ಯ, ಹಂಗೆ ಮಾಡೋಣ ಅಪ್ಪಯ್ಯ. ಬ್ರದರ್ ನೋಡಿ, ನಮ್ಮ ನಿಖಿಲ್ ಎಷ್ಟು ಕಷ್ಟ ಬಿದ್ದಿ ಇವತ್ತು ಬದನೆಕಾಯಿ ಬೆಳೆದಿ ಇವತ್ತು ಕೋಟಿಗಟ್ಟಲೆ ಹಣ ಸಂಪಾದನೆ ಮಾಡಿದ್ದಾನೆ. ನಮ್ಮ ರೈತರು ಅಷ್ಟೇ ಇದೇ ತಂತ್ರಜ್ಞಾನ ಉಪಯೋಗಿಸಿ ನಮ್ಮ ನಿಖಿಲ್ ತರ ಕೋಟಿಗಟ್ಟಲೆ ಹಣ ಸಂಪಾದನೆ ಮಾಡಿ